ಎಂಟೆಳೆ ದಾರ ತಗೊಂಡು 9ನೇ ನಂಬರು 0.85 mm ಕ್ರೋಶ ತಗೊಂಡು ಈ ಥರ ನಾವು ಕಟ್ ಮಾಡಿ ಇಟ್ಕೋಬೇಕು. ದಾರನ ಉಂಡೆ ಲಾಕ್ ಮಾಡಿರ್ತೀವಲ್ಲ, ಇದನ್ನು ಕಟ್ ಮಾಡ್ಕೋಬೇಕು. ಯಾಕಾಗಿ ಕಟ್ ಮಾಡಬೇಕು ಅಂದರೆ ಈಗ ಹೇಳ್ತೀನಿ ನೋಡು. ಕ್ರೋಶ ಇದು ಬಟ್ಟೆಯಿಂದ ದಾರ 8 ಎಳೆ ದಾರ ತಗೊಂಡಿರ್ತೀವಲ್ಲ, ಅದನ್ನು ಎಳ್ಕೊಂಡು ಇಲ್ಲಿ ಲಾಕ್ ಹಾಕೋಬೇಕು. ಈ ಥರ ಲಾಕ್ ಹಾಕ್ಕೊಂಡು 3 ಸಲ ಇಲ್ಲ ಅಥವಾ 4 ಸಲ ಲಾಕ್ ಹಾಕ್ಕೊಂಡ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರಲ್ಲ. ಇದನ್ನು ನಾವು ಈ ಥರ ಇದ್ದರೆ ಡೈರೆಕ್ಟ್ ಕುಚ್ಚನಕ್ಕೆ ಆ್ಯಡ್ ಮಾಡಬೇಕು. ಕುಚ್ಚನಕ್ಕೆ ಆ್ಯಡ್ ಮಾಡಿದರೆ ನೀಟಾಗಿರುತ್ತೆ ಫಿನಿಶಿಂಗು. ಅದಕ್ಕಾಗಿನ ಇಲ್ಲಿ ಉಂಡೆ ಮಾಡಿ ಫಸ್ಟ್ಗೆ ಉಂಡೆ ಮಾಡಿ ಲಾಕ್ ಮಾಡ್ತಿದ್ವಿ, ಆ ಥರ ಮಾಡ್ತಾಯಿಲ್ಲ ಇದಕ್ಕೆ. ಯಾಕಾಗಿ ಅಂದರೆ ಕುಚ್ಚನಕ್ಕೆ ಆ್ಯಡ್ ಮಾಡ್ಬೋದು, ಫಿನಿಶಿಂಗ್ ನೀಟಾಗಿರೋಕ್ಕೋಸ್ಕರ ನಾವು ಈ ಥರ ಮಾಡ್ತಾಯಿದ್ವಿ. ಮತ್ತು ಇಲ್ಲಿಂದಲೇ ಕ್ರೋಶ ಮೇಲೆ ದಾರ ತಗೊಂಡು ಲಾಕ್ ಮಾಡಬೇಕು. ಸಿಂಗಿಲ್ ಲಾಕ್ ಮಾಡಬೇಕು. ಸಿಂಗಿಲ್ ಲಾಕ್ ಆದಮೇಲೆ 1 2 3 4 ಚೈನ್ ತಗೊಂಡು ಲಾಕ್ ಮಾಡಬೇಕು. ಮತ್ತು 4 ಚೈನ್ ತಗೊಂಡು 1 2 3 4 ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಈಗ ಏನು ಮಾಡಬೇಕು ಅಂದರೆ ಈ ರಿಂಗ್ ಬೀಡ್ ತಗೊಂಡು ರಿಂಗ್ ಬೀಡ್ ಒಳಗಡೆ ರೆಡ್ ಬೀಡ್ ತಗೊಂಡು ಇವೆರಡು ಈ ಥರ ಹಾಕ್ಕೊಂಡು ಮತ್ತು ಈ ಥ್ರೆಡ್ಡಿಂದ ಹೊರಗಡೆ ಎಳ್ಕೋಬೇಕು. ಈಗ ಈ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 1 2 3 4 ಚೈನ್ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಮತ್ತು 1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಬೀಡ್ ಹಾಕಬೇಕು. ಈಗ ಬೀಡು ಈ ಹೋಲ್ ಇರುತ್ತಲ್ಲ, ಈ ಹೋಲ್ ಒಳಗಡೆಯಿಂದ ಇನ್ನೊಂದು ಹೋಲ್, ಈ ಒಳಗಡೆ ಬೀಡ್ ಹಾಕ್ತೀವಲ್ಲ, ಆ ಬೀಡು ಹೋಲನ್ನು ಲಾಸ್ಟಿಗೂ ಈ ಥರ ಇನ್ಸರ್ಟ್ ಮಾಡ್ಕೊಂಡು ಹಿಂಗೆ ಸ್ಟ್ರೈಟಾಗಿ ಎಳಿಬೇಕು. ಹಿಂಗೆ ಸ್ಟ್ರೈಟ್ ಎಳೆದ್ರೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಅದು. ಮತ್ತು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇದೇ ಥರನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ಥರನ ಹಾಕ್ಕೊಂಡು ಹೋಗಬೇಕು. ಫಸ್ಟ್ಗೆ ಸ್ಟಾರ್ಟಿಂಗು 2 ಲೂಪ್ ಬರಬೇಕು. 1 2 ಲೂಪು, ಸೆಂಟರ್ನಾಗೆಲ್ಲ 3 ಲೂಪ್ ಇರಬೇಕು. ಸ್ಟಾರ್ಟಿಂಗು ಎಂಡಿಂಗು 2 ಲೂಪು ಇರಬೇಕು. ಸೆಂಟರ್ನಾಗೆಲ್ಲ 3 ಲೂಪು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡೋಗಿ ಲಾಸ್ಟ್ವರೆಗೂ ಎಂಡ್ ಮಾಡಬೇಕು. ಈ ಸ್ಟಾರ್ಟಿಂಗು ಎಂಡಿಂಗು 2 ಲೂಪು ಹಾಕಿ ಯಾವ ಥರ ಎಂಡ್ ಮಾಡೋದನ್ನು ತೋರಿಸ್ತೀನಿ. ಲಾಸ್ಟಿಗೂ 2 ಲಾಕ್ ಇರಬೇಕು. 2 ಲಾಕ್ ಹಾಕಿ 1 2 3 ಚೈನ್ ಹಾಕಿ ಕಟ್ ಮಾಡಬೇಕು. ಕಟ್ ಮಾಡಿ ಇದೇನು ಕ್ರೋಶದಾಗ ದಾರ ಇರುತ್ತಲ್ಲ, ಇದನ್ನು ಹಿಂಗೆ ಎಳೆದು ಹಿಂಗೆ ಅಂದರೆ ಲಾಕ್ ಆಗುತ್ತೆ. 2 ದಾರನೂ ಜೋಡಿ ಇಟ್ಕೊಂಡು ಲಾಕ್ ಮಾಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಇವೆರಡನ್ನು ಜೋಡಿಯಾಗಿಯೇ ಇಲ್ಲಿನ ಲಾಕ್ ಮಾಡಬೇಕು. ಇಲ್ಲೇನು ಗ್ಯಾಪ್ ಇರುತ್ತಲ್ಲ, ಇವೆರಡು ಲಾಕ್ ಸೆಂಟರಲ್ಲಿ, ಅಲ್ಲೊಳಗಡೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ಒಂದೆಳೆ ಮಾತ್ರ ನಾವು ಯಾವುದಾದ್ರೂ ಒಂದು ಕಲರ್ ಮಾತ್ರ ತಗೋಬೇಕು. ಒಂದು ಕಲರ್ ತಗೊಂಡು 2 ಕಲರ್ ದಾರ ತಗೊಂಡ್ಮೇಲೆ ಒಂದು ದಾರ ಈಗ ಈ ಥರ ಎಡಗೈಯಾಗೆ ಒಂದು ಬೆಳ್ಳ, ಈ 2 ಬೆಳ್ಳಗೆ ಈ ದಾರ ಇಟ್ಕೋಬೇಕು. ಮತ್ತು ಈ ದಾರ ಈಗ ಇಲ್ಲಿ ಇಟ್ಕೋಬೇಕು. ಅಂದರೆ ಇದು ಕೂಡ ಜಾಯಿಂಟಾಗಿ ಇಟ್ಕೊಂಡು ಈ ಥರ ಇದನ್ನು ನಾವು ಸಿಂಗಲ್ ಲಾಕ್ ಮಾಡ್ಕೊಂತ ಬರಬೇಕು. ಇದನ್ನು ಈ ದಾರದೊಳಗೆ ಕೆಳಗಡೆ ಈ ಲೂಪಿಂದ ಈ ಪಿಂಕ್ ಕಲರ್ ದಾರನೂ ಹಿಂಗೆ ಇಟ್ಕೊಂಡು ನಾವು ಎರಡನ್ನೂ ಅಂದರೆ ಎರಡನ್ನೂ ಇಟ್ಕೊಂಡು ಈ ಥರ ಲಾಕ್ ಮಾಡಬೇಕಾಗುತ್ತೆ. ಸಿಂಗಲ್ ಲಾಕು 1 2 3
ಇಲ್ಲಿ ನಾವೇನು 4 ಚೈನ್ ಗ್ಯಾಪಲ್ಲಿ ಒಳಗಡೆ 3 ಚೈನ್ ಹಾಕಬೇಕು. ಮತ್ತು ಇಲ್ಲಿನೂ ಅಷ್ಟೇ ನಾವು ನೋಡು, ಇಲ್ಲಿ ಬ್ಯಾಕ್ ಸೈಡ್ ಹಿಂಗೆ ಒಳಗಡೆ ನುಂಗು ಹಾಕೊಂತ ಬರಬೇಕು ಪಿಂಕ್ ಕಲರ್ ದಾರನ. ಈ ಥರ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಲಾಕ್ ಹಾಕಬೇಕು. ಫಸ್ಟು ನಾವು 4 ಚೈನು ಹಾಕಿದ್ವಲ್ಲ, ಲಾಕ್ ಒಳಗಡೆ ಲಾಕ್ ಹಾಕಿ ಮತ್ತು ಈ ಕಡೆ ಲೂಪ್ ಒಳಗಡೆ ಹೋಗಿ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇಲ್ಲಿನೂ ಈ ಬೀಡು, ಇಲ್ಲೇನು ಬೀಡಿರುತ್ತೆ ಈ ಬೀಡ್ ಒಳಗಡೆಯಿಂದ ನುಂಗು ಹಾಕೊಂತ ಬರಬೇಕು. ಇಲ್ಲಿ ಹಿಂಗೆ ಈ ಥರ ಆ ಪಿಂಕ್ ಕಲರ್ ಥ್ರೆಡ್ಡು ಮತ್ತು ಬೀಡು ಕೂಡ ಬರೋಂಗೆ 2ರಿಂದ 1 ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಈ ರಿಂಗು ಮತ್ತು ಹಿಂದ್ಗಡೆ ಪಿಂಕ್ ಕಲರ್ ದಾರನೂ 2 ಒಳಗಡೆ ಹಾಕಂತ ಕ್ರೋಶ ಮೇಲೆ 2 ಸಲ ದಾರ ತಗೊಂಡು 2ರಿಂದ 1 2ರಿಂದ 1 ತ್ರಿಬಾ ಕ್ರೋಶ ಮಾಡ್ಕೋಬೇಕು. ಮತ್ತು ಆಮೇಲೆ 2 ಸಲ ದಾರ ತಗೊಂಡು ಈ ರಿಂಗು ಪ್ಲಸ್ ಪಿಂಕ್ ಕಲರ್ ದಾರ ಇವೆರಡೂ ನುಂಗು ಹಾಕಂತ ಈ ಒಳಗಡೆ ಕಳಿಸ್ಕೊಂತ ಹಿಂಗೆ 2ರಿಂದ 1 2ರಿಂದ 1 ಮಾಡಬೇಕು. ಮತ್ತು ಕ್ರೋಶ ಮೇಲೆ 2 ಸಲ ದಾರ ತಗೋಬೇಕು. ರಿಂಗ್ ಒಳಗಡೆಯಿಂದ ದಾರ ಎಳ್ಕೊಂಬಂದು 2ರಿಂದ 1 2ರಿಂದ 1 ಮತ್ತು ಕ್ರೋಶ ಮೇಲೆ 2 ಸಲ ದಾರ ತಗೋಬೇಕು. ರಿಂಗ್ ಒಳಗಡೆಯಿಂದ ದಾರ ಎಳ್ಕೊಬಂದು 2ರಿಂದ 1 2ರಿಂದ 1 2ರಿಂದ 1 ಇದೇ ಥರನ ಕಂಟಿನ್ಯೂಸ್ಸಾಗಿ ತ್ರಿಬಾ ಕ್ರೋಶನ ಮಾಡ್ಕೊತ ಬರಬೇಕು. 7 ತ್ರಿಬಾ ಕ್ರೋಶ ಮಾಡ್ಕೊಂಡು 7 ತ್ರಿಬಾ ಕ್ರೋಶ ಆದಮೇಲೆ ಒಂದು ಲೀಫ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಲೀಫ್ ಬೀಡ್ ತಗೊಂಡಿದ್ದೀನಿ. ನೀವು ಯಾವ ಬೀಡಾದ್ರೂ ರೌಂಡ್ ಬೀಡಾದರೂ ಹಾಕ್ಕೋಬೋದು, ಗೆಜ್ಜೆ ಬೀಡಾದರೂ ಹಾಕ್ಕೋಬೋದು. ಬೀಡ್ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೀಡ್ ಹಾಕಿದ ತಕ್ಷಣವೇ 2 ಸಲ ಕ್ರೋಶ ಮೇಲೆ ದಾರ ತಗೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆಯಿಂದ ಎಳ್ಕೊಂಡು ಬಂದು 2ರಿಂದ 1 2ರಿಂದ 1 2ರಿಂದ 1 ಮಾಡ್ಕೋಬೇಕು. ಅಂದರೆ ಈ ಕಡೆ 7 ತ್ರಿಬಾ ಕ್ರೋಶ ಮಾಡ್ಕೊಂಡಿದ್ದೀವಿ ಮತ್ತು ಈ ಕಡೆನೂ 7 ತ್ರಿಬಾ ಕ್ರೋಶ ಮಾಡಬೇಕು. ಕ್ರೋಶ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆಯಿಂದ ದಾರ ಎಳ್ಕೊಂಡು ಬಂದು 2ರಿಂದ 1 2ರಿಂದ 1 ತ್ರಿಬಾ ಕ್ರೋಶ ಮಾಡ್ಕೋಬೇಕು 3 ಟೈಮು. 2 ಸಲ ಕ್ರೋಶ ಮೇಲೆ ದಾರ ತಗೊಂಡು 2ರಿಂದ 1 2ರಿಂದ 1 ಕ್ರೋಶ ಮೇಲೆ ದಾರ ತಗೊಳ್ಬೇಕು. ರಿಂಗ್ ಒಳಗಡೆಯಿಂದ ಎಳ್ಕೊಂಬಂದು 2ರಿಂದ 1 2ರಿಂದ 1 2ರಿಂದ 1 ತ್ರಿಬಾ ಕ್ರೋಶ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು 2ರಿಂದ 1 2ರಿಂದ 1 ತ್ರಿಬಾ ಕ್ರೋಶನ ಮಾಡ್ಕೋಬೇಕು. ಟೋಟಲ್ಲಾಗಿ ಆ ಕಡೆ 7 ಈ ಕಡೆ 7 ಕಲ್ಪಿದರೆ 14 ಕಂಬ ಬರಬೇಕು ನಮಗೆ ಟೋಟಲ್ಲು. ನಾವು ಬೀಡ್ ಇನ್ಸರ್ಟ್ ಆದಮೇಲೆ 1 2 3 4 5 6 ಆಗ್ಯಾವ. ಇನ್ನೊಂದು ಹಾಕಬೇಕು. ಇದೇ ಥರನ ಪಿಂಕ್ ಕಲರ್ ದಾರನೂ ಒಳಗಡೆ ಹಾಕಂತ ರಿಂಗ್ ಮೇಲೆ ಬರೋ ಹಾಗೆ ನಾವು ಇಲ್ಲಿ ಹಿಂಗೆ ಟೈಟಾಗಿ ಹಿಂಗೆ ಅಂದ್ಕೊಂತ ಪಿಂಕ್ ಕಲರ್ ಥ್ರೆಡ್ಡನ್ನು ನುಂಗು ಹಾಕೊಂತ ಬರಬೇಕು. ಇಲ್ಲಿ ಇವಾಗ ಎಲ್ಲಿಗೆ ಬರುತ್ತೆ, ಇಲ್ಲಿ ಒಳಗಡೆ ಈ ಲೂಪು 4 ಚೈನ್ ಲೂಪ್ ಇದೆಯಲ್ಲ, ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಒಳಗಡೆನೇ ಸಿಂಗಲ್ ಲಾಕ್ ಮಾಡಬೇಕು. ಸಿಂಗಲ್ ಲಾಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲ 8 ಆದರೂ 16 ಕಂಬ ಆದರೂ ಹಾಕ್ಕೋಬೋದು. ಇಲ್ಲ 7 ಆ ಕಡೆ 7 ಈ ಕಡೆ 7 ಹಾಕ್ಕೋಬೋದು. 8 ಆ ಕಡೆ 8 ಈ ಕಡೆ 8 ಆದರೂ ಹಾಕ್ಕೋಬೋದು. ಮತ್ತು ಇಲ್ಲಿ ಒಳಗಡೆ ಲಾಕ್ ಆದಮೇಲೆ ಮತ್ತು ಇಲ್ಲಿ ಲಾಕ್ ಇದೆಯಲ್ಲ, ಇಲ್ಲಿ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈಗ ಈ ಗ್ರೀನ್ ಕಲರ್ ದಾರ ಬಿಟ್ಬಿಡಬೇಕು. ಈ ಗ್ರೀನ್ ಕಲರ್ ದಾರ ಬಿಟ್ಟು ಈ ಪಿಂಕ್ ಕಲರ್ ದಾರನ ತಗೋಬೇಕು. ಪಿಂಕ್ ಕಲರ್ ದಾರ ತಗೊಂಡ್ಮೇಲೆ ಇದು ಹಿಂಗೆ ಲೂಸ್ ಆಗುತ್ತೆ. ಲೂಸ್ ಆಗ್ದಂಗೆ ಈ ಬೆಳ್ಳಗೆ ಈ ಮಿಡಿಲ್ ಫಿಂಗರ್ನಾಗೆ ನಾವು ಮ್ಯಾನೇಜ್ ಮಾಡ್ತಾನೆ ಅದನ್ನು ಹಿಂಗೆ ಈಗ ಈ ಲೂಸ್ ಆಗುತ್ತೆ. ಲೂಸ್ ಆದರೂ ಆಗಲೇ ಫಸ್ಟ್ ನಾವು ಲಾಕ್ ಮಾಡ್ಕೋಬೇಕು. ಈ ಪಿಂಕ್ ಕಲರ್ ದಾರ ಇಟ್ಕೊಂಡಿದ್ದೀವಲ್ಲ, ಈಗ ಈ ಲೂಪ್ ಒಳಗಡೆ ಹೋಗಿ ಈ ಪಿಂಕ್ ಕಲರ್ ದಾರನ ಎಳ್ಕೋಬೇಕು. ಇದು ಸೆಂಟರ್ನಾಗಿರಬೇಕು. ಈ ದಾರನ ಗ್ರೀನ್ ದಾರ, ರಾಮ ಗ್ರೀನ್ ದಾರ ಸೆಂಟರ್ಗೆ ಒಳಗಡೆ ನುಂಗು ಹಾಕೊಂತ ಬರಬೇಕು. ಇವಾಗ ಇದು ಲೂಸ್ ಆಗೈತೆ.
ಬಟ್ ನಾವೀಗ ಇದನ್ನು ಹಿಂಗೆ ಅಂದ್ಕೊಂಡ್ರೆ ಟೈಟ್ ಆಗುತ್ತೆ. ಈ ಗ್ರೀನ್ ದಾರನ ಹಿಂಗೆ ಎಳೆದ್ರೆ ಇಲ್ಲಿ ಟೈಟ್ ಬರುತ್ತೆ. ಈಗ ಇದೇ ಥರನ ಹಿಂಗೆ ಕಂಟಿನ್ಯೂ ಮಾಡಬೇಕು. ಇವಾಗ ಸಿಂಗಲ್ ಲಾಕು, ಈ ಲೂಪ್ ಒಳಗಡೆ ಹೋಗಿ ದಾರ ಎಳ್ಕೊಂಡು ಬಂದು ಹಿಂಗೆ ದಾರ ಎಳ್ಕೊಂಡು ಬಂದು ಲಾಕ್ ಮಾಡಬೇಕು, ಸಿಂಗಲ್ ಲಾಕು. ಟೋಟಲ್ ಈ ಗ್ಯಾಪ್ ಒಳಗಡೆ 3 ಸಿಂಗಲ್ ಲಾಕ್ ಹಾಕಬೇಕು. ಮತ್ತು ಇಲ್ಲೇನು ಲಾಕ್ ಇರುತ್ತೋ ಆ ಲಾಕ್ ಒಳಗಡೆನೂ ಹೋಗಿ ಲಾಕ್ ಮಾಡಬೇಕು. ಈ ದಾರ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಈ ದಾರ ಒಳಗಡೆ ಗ್ರೀನ್ ದಾರನ ಒಳಗಡೆ ಹಾಕ್ಕಂತ ಬರಬೇಕು. ಈಗೇನು ಮಾಡಬೇಕು, ಕ್ರೋಶ ಮೇಲೆ ಈ ಲಾಕ್ ಆದಮೇಲೆ ಈ ಲೂಪ್ ಒಳಗಡೆ ಒಂದು ಸಿಂಗಲ್ ಲಾಕ್ ಹಾಕಬೇಕು. ಸಿಂಗಲ್ ಲಾಕ್ ಆದಮೇಲೆ 2 ಸಲ ಕ್ರೋಶ ಮೇಲೆ ದಾರ ತಗೊಂಡು ಈ ರಿಂಗ್ ಒಳಗಡೆ, ಈ ರಿಂಗೂ ಪ್ಲಸ್ ಈ ಗ್ರೀನ್ ದಾರ ಎರಡೂ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಹಿಂಗೆ ಒಳಗಡೆ ಹೋಗೋ ಹಾಗೆ ಎಳ್ಕೊಂತ ಕ್ರೋಶ ಮೇಲೆ ದಾರ 2 ಸಲ ತಗೊಂಡಿರ್ತೀವಲ್ಲ, 2ರಿಂದ 1 2ರಿಂದ 1 ಮಾಡ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಇವೆರಡು ದಾರನು ಪ್ಲಸ್ ಬೀಡು ಸೆಂಟರ್ಗಿರೋಂಗೆ ನಾವು ನೋಡ್ಕೊತ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಮಾಡ್ಕೊಂಡು ಬರಬೇಕು. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಟೋಟಲ್ 3 ಸಲ ಕಂಬನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಈ ರಿಂಗ್ ಒಳಗಡೆಯಿಂದ ಹೋಗಿ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಇದೇ ಥರನ ಹಿಂಗೆ ಎಳಿಬೇಕು. ಒಂದು ಸ್ವಲ್ಪ ಲೂಸ್ ಬಂದಂಗೆಲ್ಲ ನಾವು ಇದನ್ನು ಈ ಗ್ರೀನ್ ದಾರನ ಎಳ್ಕೊಂತ ಬರಬೇಕು. ಗ್ರೀನ್ ದಾರ ಎಳ್ಕೊಂತ ಬಂದು ಈಗ ಕಂಬಗೂ ಟೋಟಲ್ಲು ನಾವು ಈ ಫಸ್ಟ್ ಒನ್ ಏನು ಮಾಡಿರ್ತೀವೋ 7 ಹಾಕಿರ್ತೀವಲ್ಲ, 7 ಆ ಕಡೆ 7 ಈ ಕಡೆ 7 ಟೋಟಲ್ 14 ಕಂಬ ನಾವು ಹಾಕ್ಬೇಕಾಗಿ ಬರುತ್ತೆ. ಸೆಂಟರ್ ಮಾಡ್ಕೊಂಡು 7 ಕಂಬ ಆ ಕಡೆ 7 ಕಂಬ ಈ ಕಡೆ 7 ಕಂಬ ಹಾಕಬೇಕು. 7 ಕಂಬ ಆದಮೇಲೆ ಕ್ರೋಶ ಬೀಡ್ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಮಾಡಬಾರ್ದು. ಬೀಡ್ ಲಾಕ್ ಮಾಡ್ದಂಗೆ ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಈ ರಿಂಗ್ ಬೀಡ್ ಒಳಗಡೆಯಿಂದ ದಾರ ಎಳ್ಕೊಂಡು 2ರಿಂದ 1 2ರಿಂದ 1 2ರಿಂದ 1 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ರೀತಿ ಟೋಟಲ್ಲು 14 ರಿಂಗ್ ಆ ಕಡೆ ಈ ಕಡೆ 7 ಬಂದು ಟೋಟಲ್ಲು 14 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು.